ಧರ್ಮಸ್ಥಳ ಬಿಜೆಪಿಯವರ ಸ್ವತ್ತಲ್ಲ, ಅದೊಂದು ಸಾರ್ವಜನಿಕ ಕೇಂದ್ರ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಾರಂಥದ್ದು. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ನೀವು ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗೆ ನೀವು ಈಗ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದೀರಿ. ಮತ್ತು ನಿಮ್ಗೆ ಭಯೋತ್ಪಾದಕರು, ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಭಯೋತ್ಪಾದಕರು ನಿಮ್ಗೆ ಬ್ರದರ್ಸ್ ಆಗ್ತಾರೆ. ನಿಮಗೆ ಮುಸ್ಲಿಂ ಲೀಗಿನ ಜೊತೆಗೆ ಸಂಪರ್ಕ, SDPI ಜೊತೆಗೆ ಸಂಪರ್ಕ, PFI ಜೊತೆಗೆ ಸಂಪರ್ಕ ನಿಮಗೆ ಭಾಳ ಸಂತೋಷ ಆಗ್ತದೆ. ಯಾವನೋ ಒಬ್ಬವ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಏನದ ಇದು ರಚನೆ ಮಾಡ್ಯಾರಲ್ಲ, SIT ರಚನೆ ಮಾಡೋದು, ಇಲ್ಲ 164 ಕೊಟ್ಟಾನಂತ ಅನ್ನೋದು. ಆ ಬಾಹುಬಲಿ ಬೆಟ್ಟ ತೆಗೆದು ನಾಚಿಗೆ ಬರೋದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಈ ಸೌಜನ್ಯ ಕೊಲೆ ಕೇಸಿನ ಪ್ರಕರಣ ಆದ ನಂತರ ನಾವು ತನಿಖೆ ಮಾಡ್ತೀವಿ ಅಂತಂದ್ವಿ. ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ. ಷಡ್ಯಂತರ ಅಂತ ಹೇಳಿಕೆ ಕೊಟ್ಟಾರೆ ಯಾರು? ಡಿ.ಕೆ. ಶಿವಕುಮಾರ್ ಅವರ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಇಲ್ಲಿ ಏನಾಗ್ಯದ, ಎರಡೂ ಕಡೆ ಎರಡೂ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆದರೆ ನೀವು ಭಯೋತ್ಪಾದಕರಿಗೆ ಸಿಂಪಥೆಟಿಕ್ ಆಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಮತ್ತು ಸೋನಿಯಾ ಗಾಂಧಿಯವರು ಹಿಡ್ಕೊಂಡು ಮತ್ತು SDPIದವ್ರ ಮೇಲಿಂದ ಕೇಸು, PFI ಅವ್ರ ಮೇಲೆ ಕೇಸು ವಾಪಸ್ ತೆಗೆದಿರೋದು ಜನ ಮರ್ತಿಲ್ಲ. ಹಾಗಾಗಿ ಮುಸ್ಲಿಂ ಲೀಗಿನ ಜೊತೆಗೆ ನಿಮ್ಮ ಸಂಪರ್ಕ ಅದ. ಯಾರು ದೇಶವನ್ನು ಡಿವೈಡ್ ಮಾಡಲಿಕ್ಕೆ ಮೂಲಭೂತ ಕಾರಣೀಭೂತರಿದ್ದಾರೆ ಅವ್ರ ಜೊತೆಗೆ ನಿಮ್ಮದಲ್ಲಿ ಸರ್ಕಾರ ಮಾಡಿರಿ ನೀವು. ಅಲ್ಲಿ ಈಗೂ ಅಲೈನ್ಸ್ ತೆಗೆದಿಲ್ಲ ಕೇರಳದಾಗ ನೀವು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ನಾವು ಅದನ್ನು ನಮ್ಮ ಸ್ವತ್ತು ಅಂತ ಹೇಳಿಲ್ಲ. ನಾವು ಹೇಳಿದ್ದು ತೀರಾ ಅತಿರೇಕಕ್ಕೆ ಹೋದಾಗ ನಾವು ಅದನ್ನು ರಿಯಾಕ್ಟ್ ಮಾಡಿದ್ವಿ. ಅದು ಯಾಕೆ ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ, ಯಾರು ಕೇಳೋರಿಲ್ಲ ಅಂತ ಅನ್ನೋ ಸ್ಥಿತಿಯನ್ನು ತೊಗೊಂಬಂದು ಅಲ್ಲಿ ಬಾಹುಬಲಿ ಬೆಟ್ಟ, ನಾನು ಹೇಳ್ತೇನೆ ಯಾವುದೋ ನಾಳೆ ಇನ್ನೊಂದು ದರ್ಗಾದಾಗೋ ಮತ್ತೊಂದು ನಾವು ಹೋಗೋದು ಬಂದೀವಿ ಅಂತ ಇನ್ನೊಬ್ಬ ಬಂದು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೋಗಿ ದರ್ಗಾದ ಇದು ಆಗಿಸ್ತೀರಿ ನೀವು. ಆ ಇದರ ಬ್ಲಾಸ್ಟ್ ಆದಾಗ, ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆದಾಗ ಆವಾಗೂ ಅದು ಭಯೋತ್ಪಾದನಾ ಕೃತ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ನೀವು, ನಿಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರೂ ಸೇರಿಕೊಂಡು. ಈಗ ಯಾವನೊಬ್ಬ ಹೇಳಿಕೆ ಕೊಟ್ಟ ಏನು ಬೇಕಾದ ನಡೆಸೋದು ನೀವು. ಮತ್ತು ಆ ಇಡೀ ಕ್ಷೇತ್ರದ ಬಗ್ಗೆ ಅತ್ಯಂತ ಅಸಭ್ಯವಾಗಿ ಮಾತಾಡಿದ್ರಲ್ಲ. ಯಾಕ್ರೆ ಮತ್ತು ನಮ್ದಲ್ಲಪ್ಪ, ನಾವೆಲ್ಲ ನಮ್ದು ಅಂತ ಹೇಳಿವಿ. ಆಯ್ತು, ನಿಮ್ಮದು ಅಂತ ತಿಳ್ಕೊರಿ ನೀವು. ಅತ್ಯಂತ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಮತ್ತು ಇಲ್ಲೇ ಹುಬ್ಬಳ್ಳಿಯಲ್ಲಿ ನಿನ್ನೆನೂ ಹೇಳೇನ, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಅವ್ರಿಗೆ ನೋವು ಮತ್ತು ಗಲಾಟೆ ಮಾಡಿದ್ರು. ಇದು ಇವ್ರದ್ದು. ಮತ್ತು ಅವ್ರ ಮೇಲೆ ಕೇಸ್ ವಾಪಸ್ ತೆಗೆದ್ರೆ ಎಂಥ ಅಯೋಗ್ಯರು ಇವರು ಅಂತಂದ್ರೆ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದರೂ ಸಿಗೋದಿಲ್ಲ ಇವರು. ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲಿನ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಯಾವ ಕೇಳೋವಿಲ್ಲ ಇಲ್ಲೇ. ಮತ್ತು ಹೇಳ್ತಾರೆ ನಿಮ್ದು ನಮ್ಮ ಸ್ವತ್ತು ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ದರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದು ಯಾವುದಾದ್ರೂ ಸಂಸ್ಕೃತಿ ಇದೆ, ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದರೆ ನಡೆಯೋದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನು ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ BJP ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ. ಸರಿ, ಇನ್ನೊಂದು